ತುಂಗಭದ್ರಾ ಜಲಾಶಯದ ಎಡದಂಡೆ ಕಾಲುವೆ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದ ಬಳಿ ಒಡೆದು ಹೋಗಿ ಸಾಕಷ್ಟು ಒಂದು ಅವಾಂತರ ಸೃಷ್ಟಿ ಮಾಡಿದೆ. ಸದ್ಯ ನಾನು ಈ ಒಂದು ಕಾಲುವೆ ಒಡೆದೋಗಿದೆಯಲ್ಲ ಆ ಸ್ಥಳದಿಂದ ನಿಮಗೆ ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ನಿನ್ನೆ ರಾತ್ರಿ 10:30 ಸುಮಾರಿಗೆ ಈ ಒಂದು ಎಡದಂಡೆ ಕಾಲುವೆ ದೊಡ್ಡ ಕಾಲುವೆ ತಡೆಗೋಡೆ ಏನಿತ್ತು, ಈ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇದಕ್ಕೆ ಮೂಲ ಕಾರಣ ಏನಂತಂದ್ರೆ ಒಂದು ಸಣ್ಣ ಬೊಂಗ ಬಿದ್ದಿತ್ತು, ಅದನ್ನ ನಿರ್ಲಕ್ಷ್ಯವನ್ನ ಮಾಡಿದಂತ ಅಧಿಕಾರಿಗಳು ಇಲ್ಲಿಯವರೆಗೂ 4 ತಿಂಗಳಿಂದ ಅದು ಯಾವುದೇ ರೀತಿ ದುರಸ್ತಿ ಮಾಡದೇ ಇರೋದೇ ಇಂತಹ ಒಂದು ದೊಡ್ಡ ಅನಾಹುತ ಮತ್ತೆ ದುರಂತಕ್ಕೆ ಕಾರಣವಾಗಿದೆ. ಸದ್ಯ ಅಧಿಕಾರಿಗಳ ಇಷ್ಟು ದೊಡ್ಡ ನಿರ್ಲಕ್ಷ್ಯದಿಂದ ನೂರಾರು ಜನ ರೈತರು ಇರ್ಬೋದು, ಇಲ್ಲಿನ ವ್ಯಾಪಾರಸ್ಥರು ಇರ್ಬೋದು, ಎಲ್ಲರೂ ಕೂಡ ತಮ್ಮ ಬದುಕನ್ನೇ ಕಳೆದುಕೊಂಡಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಜೊತೆಗೆ ಈಗ ರೈತರು ಕೂಡ ಈ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಈಗಾಗಲೇ ಏನಂತಂದ್ರೆ ಒಂದು ಪ್ರತಿಭಟನೆ ಕೂಡ ಕುಳಿತು ಏನಂದ್ರೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಧಿಕಾರಿಗಳು ತಮ್ಮ ಒಂದು ನಿರ್ಲಕ್ಷ್ಯ ತೋರಿದ್ರಿಂದ ಇಷ್ಟೊಂದು ಜನರ ಒಂದು ಜೀವನ ಬೀದಿಗೆ ಬರುತ್ತೆ ಅನ್ನುವಂಥ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದು ಒಂದು ಕಡೆ ಆದ್ರೆ ರೈತರ ಜಮೀನುಗಳು ಅಂದ್ರೆ ಭತ್ತ ನಾಟಿ ಮಾಡಿ ಇನ್ನೇನು ಕೇವಲ 8-10 ದಿನಗಳಲ್ಲಿ ಅದನ್ನ ಕೊಯ್ಲು ಮಾಡತಕ್ಕಂತಹ ಪ್ರಕ್ರಿಯೆಗೆ ಹೋಗಬೇಕಾಗಿತ್ತು. ಆದರೆ ಇದುವರೆಗೂ ಈಗ ಸರಿ ಕೇವಲ 8-10 ದಿನಗಳ ಅವಧಿಯಲ್ಲಿ ತಮ್ಮ ಸಂಪೂರ್ಣ ಒಂದು ಬೆಳೆಯನ್ನು ಕಳ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಲ್ಲುಗಳೇನು ಬಿದ್ದಿದ್ದಾವೆ, ಸಾಕಷ್ಟು ಮರಳು ಬಂದು ಬಿದ್ದಿದೆ. ಇದೆಲ್ಲವೂ ಕೂಡ ಭತ್ತದ ಜಮೀನು. ಕೇವಲ ಇನ್ನು 8-10 ದಿನ ಕಳೆದಿದ್ರೆ ಇಲ್ಲಿ ಭತ್ತದ ಫಸಲನ್ನು ಈ ರೈತರು ತೆಗೆದುಕೊಳ್ತಾ ಇದ್ರು. ಕಷ್ಟಪಟ್ಟು ಬೆಳೆದು ಏನಂದ್ರೆ ಸಾಕಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿ ತಮ್ಮ ಒಂದು ಲಾಭಕ್ಕಾಗಿ ಕೇವಲ 8-10 ದಿನಗಳ ಕಾಯಬೇಕಾಗಿತ್ತು. ಆದರೆ ಅಧಿಕಾರಿಗಳು ಮಾಡಿರುವಂತಹ ಇಂಥ ದೊಡ್ಡ ನಿರ್ಲಕ್ಷ್ಯದಿಂದ ಈ ರೈತರ ಬದುಕು ಈಗಾಗಲೇ ಬೀದಿಗೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಪಕ್ಕದಲ್ಲೇ ಇರತಕ್ಕಂಥ ನೀವು ರೆಸಾರ್ಟ್ಗಳನ್ನು ನೋಡ್ತಾ ಇರ್ಬೋದು. ರೆಸಾರ್ಟ್ಗಳಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ನೀರು ನುಗ್ಗಿದೆ. ನೀರು ನುಗ್ಗಿ ಇಲ್ಲಿರ್ತಕ್ಕಂತಹ ವಸ್ತುಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದಾವೆ. ಹೀಗಾಗಿ ಇಲ್ಲಿರುವಂಥ ಜನರು ನಾವು ಈ ಥರದ ಪರಿಸ್ಥಿತಿ ಇದ್ದಾಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಾವು ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಈಗ ರೈತರು ಹೊರ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಅಂತಂದರೆ ವ್ಯಾಪಾರಸ್ಥರು, ಇಲ್ಲಿ ಇರ್ತಕ್ಕಂಥ ರೆಸಾರ್ಟ್ ಮಾಲೀಕರು ಅವರೆಲ್ಲರೂ ಕೂಡ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ನನ್ನ ಜೊತೆ ಇಲ್ಲಿ ಇದೇ ಜಮೀನಿನ ಮಾಲೀಕರು ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಇಲ್ಲಿ ಈ ಜಮೀನು ನಿಮ್ಮದೇ, ಏನೇನಾಗೈತೆ ಸರ್, ಎಷ್ಟು ಹಾಳಾಗೈತಿ ಸರ್? ಇಲ್ಲಿ ಭಾಳ ದಿನದಿಂದ ಇದು ಅನಾಹುತ ಇದು ಈಗಲಲ್ಲ ಸರ್. ಇದು ಹೆಚ್ಚು ಕಡಿಮೆ ಆಗಸ್ಟಿಂದ ಸ್ವಲ್ಪ ಸಣ್ಣ ಪ್ರಮಾಣ ಇತ್ತು. ಆಮೇಲೆ ಬರ್ತಾ ಅದು ಬೊಂಗದ್ದು ಹೆಂಗೆ ಅಗಲಾಗ್ತಾ ಹೋಗ್ತು. ಅದನ್ನ ಭಾಳ ಸಲ ಇವರು ಜನಪ್ರತಿನಿಧಿಗಳು ಹೇಳಿವಿ, ಯಾರು ಇವರು MLMPಗಳು ಅವ್ರಿಗೂ ಮೆಸೇಜ್ ಹೋಗೈತೆ. ಇದಕ್ಕೆ ಇವರು ಕಾಲಬೆಲೆ ಇದ್ದವರಿಗೆ, ಜೈಗೆ, AWಗೆ ಎಲ್ಲ ರೀತಿ ಹೇಳಿದ್ವಿ ನಾವು. ಎಲ್ಲ ಭತ್ತದ ಗದ್ದೆ ಹಚ್ಚಿದ್ರೆ ನೀವು ಇನ್ನು ಎಷ್ಟು ದಿನ ಬರ್ತಿತ್ತು ನೀವು ಇದು ಸರ್? ಇದು ಇನ್ನೂ ಏನೂ ಇಲ್ಲ ಅಂದ್ರೆ ಕೂಡ ಒಂದು 15 ದಿನ ಒಳಗೆ ಬರೋ ಗದ್ದೆ ಸರ್. ಈಗ 15 ದಿನ ಮ್ಯಾಕ್ಸಿಮಮ್. ಈಗ ಏನೂ ಇರಲ್ಲ ಸರ್. ಈಗ ಏನು ಖರ್ಚು ಮಾಡೋದು ಅಂತ ಏನಾಗಲ್ಲ. ಈಗ ನಾವು ಕೊಯ್ಕೋಬೇಕು ಅಷ್ಟೇ, ನಾವು ಬೆಳೆ ತಗೋಬೇಕು. ಎಲ್ಲ ಖರ್ಚು ಮಾಡಿಬಿಟ್ಟಿದ್ರಿ, ಮುಗಿತು ಸರ್. ಒಂದು ಎಕರೆ ಕನಿಷ್ಠ ಅಂದ್ರೆ ಒಂದು 80ರಿಂದ 1 ಲಕ್ಷ ಮಟ ಆಗಿ ಸರ್ ಖರ್ಚು ಸರ. ಲೇಬರ್ ಎಲ್ಲ ಪ್ರಾಬ್ಲಮ್ ಐತಿ. ಮೊದಲ ಈಗ ನಮ್ಮ ಭತ್ತ ಬೆಳೆದ್ರೆ ಭತ್ತಕ್ಕೆ ಇದು ಇಲ್ಲ ಸರ್, ಬೆಂಬಲ ಬೆಲೆ ಇಲ್ಲ ನಮ್ಗೆ. ಈಗ ಅಂಥ ಟೈಮ್ನಲ್ಲಿ ಸಾಲ ಸುಲ ಮಾಡಿ ನಾವು ಕನಿಷ್ಠ ಅಂದರೆ ಒಂದು 80ರಿಂದ 90 ಸಾವಿರ ರೂಪಾಯಿ ಖರ್ಚು ಮಾಡಿದ್ದೇವೆ ಎಕರೆಗೆ. ಈ ಕನಿಷ್ಠ ಅಂದ್ರೆ ಏನು ಮಾಡ್ಬೇಕಂತೀರಿ ಸರ್ಕಾರ? ಏನಿಲ್ಲ ಸರ್, ಸರ್ಕಾರ ಕೂಡಲೇ ಬರಬೇಕು. ಇದು ಫಸ್ಟ್ 5 ದಿನ ಪರಿಹಾರ ಮಾಡಬೇಕು. ಇದು ಏನು ನಾನು ಕಟ್ಸಕ್ಕೆ ಕೊಡೋಗಲ್ಲ. ನಾನು ಇದಕ್ಕೆ ಕಟ್ಸಕ್ಕೆ ರೆಡಿ, ನಾನು ಇದು ಮಾಡೋಗಲ್ಲ. ಎಲ್ಲ ರೈತರನ್ನ ಕರಿತೀನಿ ನಾನು. ನಮ್ಮ ಸಂಘಟನೆ ಐತಿ, ಸಂಘಟನೆ ಜೊತೆನೇ ಹೋಗ್ತೀವಿ. ಅದನ್ನ ಮೊದಲು ಕಾಲೇ ರಿಪೇರಿ ಮಾಡೋಕ್ಕಿಂತ ಮೊದಲು ನಮಗೆಲ್ಲ ಪರಿಹಾರ ಮಾಡಿಕೊಡ್ಬೇಕು. ಪರಿಹಾರ ಮಾಡಿದ ಮೇಲೆ ಮಾತ್ರ ಮುಂದೆ ನಾವು ಕಾಲ ಮಾಡೋಕೆ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ ನಾವು. ಇದೆಲ್ಲವೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದನೇ ಇಂಥ ಒಂದು ದೊಡ್ಡ ಅನಾಹುತ ಸಂಭವಿಸಿದೆ. ಈಗ ಏನಂತಂದ್ರೆ ರಾಯಚೂರು ಜಿಲ್ಲೆಗೆ ನೀರನ್ನ ಕೊಡಬೇಕಾದ್ರೆ ಈ ಒಂದು ಕಾಲುವೆಯನ್ನ ದುರಸ್ತಿ ಮಾಡಬೇಕು, ಅಂದ್ರೆ ಮಾತ್ರ ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿನ ರೈತರು ತಮ್ಮ ಬದುಕನ್ನ ಕಳೆದುಕೊಂಡಿದ್ದು ಈ ಒಂದು ಕಾಲುವೆಯನ್ನ ದುರಸ್ತಿ ಮಾಡಿ ನೀವು ಮುಂದೆ ನೀರನ್ನ ಕಳಿಸಬೇಕಾದ್ರೆ ಮೊದಲು ನಮಗೆ ಲಾಸ್ ಎಷ್ಟಾಗಿದೆ ಅದರ ಪರಿಹಾರವನ್ನ ಸರ್ಕಾರ ಭರಿಸಿ ನಂತರ ಇದನ್ನ ರಿಪೇರಿ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡುತ್ತೆ. ಸದ್ಯ ಏನಂತಂದ್ರೆ ಈ ಒಂದು ವಿಚಾರಕ್ಕಾಗಲೇ ಬೇಸಿಗೆ ಆರಂಭವಾಗುತ್ತೆ. ರಾಯಚೂರು ಜಿಲ್ಲೆಗೆ ನೀರು ಹೋಗಲಿಲ್ಲ ಅಂದ್ರೆ ಅಲ್ಲಿನ ಜನರು ಕುಡಿಯೋ ನೀರಿಗೆ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಸರ್ಕಾರ ಯಾವ ರೀತಿ ಒಂದು ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತುಂಗಭದ್ರಾ ಜಲಾಶಯದ ಎಡದಂಡೆ ಕಾಲುವೆ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದ ಬಳಿ ಒಡೆದು ಹೋಗಿ ಸಾಕಷ್ಟು ಒಂದು ಅವಾಂತರ ಸೃಷ್ಟಿ ಮಾಡಿದೆ. ಸದ್ಯ ನಾನು ಈ ಒಂದು ಕಾಲುವೆ ಒಡೆದೋಗಿದೆಯಲ್ಲ ಆ ಸ್ಥಳದಿಂದ ನಿಮಗೆ ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ನಿನ್ನೆ ರಾತ್ರಿ 10:30 ಸುಮಾರಿಗೆ ಈ ಒಂದು ಎಡದಂಡೆ ಕಾಲುವೆ ದೊಡ್ಡ ಕಾಲುವೆ ತಡೆಗೋಡೆ ಏನಿತ್ತು, ಈ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇದಕ್ಕೆ ಮೂಲ ಕಾರಣ ಏನಂತಂದ್ರೆ ಒಂದು ಸಣ್ಣ ಬೊಂಗ ಬಿದ್ದಿತ್ತು, ಅದನ್ನ ನಿರ್ಲಕ್ಷ್ಯವನ್ನ ಮಾಡಿದಂತ ಅಧಿಕಾರಿಗಳು ಇಲ್ಲಿಯವರೆಗೂ 4 ತಿಂಗಳಿಂದ ಅದು ಯಾವುದೇ ರೀತಿ ದುರಸ್ತಿ ಮಾಡದೇ ಇರೋದೇ ಇಂತಹ ಒಂದು ದೊಡ್ಡ ಅನಾಹುತ ಮತ್ತೆ ದುರಂತಕ್ಕೆ ಕಾರಣವಾಗಿದೆ. ಸದ್ಯ ಅಧಿಕಾರಿಗಳ ಇಷ್ಟು ದೊಡ್ಡ ನಿರ್ಲಕ್ಷ್ಯದಿಂದ ನೂರಾರು ಜನ ರೈತರು ಇರ್ಬೋದು, ಇಲ್ಲಿನ ವ್ಯಾಪಾರಸ್ಥರು ಇರ್ಬೋದು, ಎಲ್ಲರೂ ಕೂಡ ತಮ್ಮ ಬದುಕನ್ನೇ ಕಳೆದುಕೊಂಡಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಜೊತೆಗೆ ಈಗ ರೈತರು ಕೂಡ ಈ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಈಗಾಗಲೇ ಏನಂತಂದ್ರೆ ಒಂದು ಪ್ರತಿಭಟನೆ ಕೂಡ ಕುಳಿತು ಏನಂದ್ರೆ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಅಧಿಕಾರಿಗಳು ತಮ್ಮ ಒಂದು ನಿರ್ಲಕ್ಷ್ಯ ತೋರಿದ್ರಿಂದ ಇಷ್ಟೊಂದು ಜನರ ಒಂದು ಜೀವನ ಬೀದಿಗೆ ಬರುತ್ತೆ ಅನ್ನುವಂಥ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಇದು ಒಂದು ಕಡೆ ಆದ್ರೆ ರೈತರ ಜಮೀನುಗಳು ಅಂದ್ರೆ ಭತ್ತ ನಾಟಿ ಮಾಡಿ ಇನ್ನೇನು ಕೇವಲ 8-10 ದಿನಗಳಲ್ಲಿ ಅದನ್ನ
ಕೊಯ್ಲು ಮಾಡತಕ್ಕಂತಹ ಪ್ರಕ್ರಿಯೆಗೆ ಹೋಗಬೇಕಾಗಿತ್ತು. ಆದರೆ ಇದುವರೆಗೂ ಈಗ ಸರಿ ಕೇವಲ 8-10 ದಿನಗಳ ಅವಧಿಯಲ್ಲಿ ತಮ್ಮ ಸಂಪೂರ್ಣ ಒಂದು ಬೆಳೆಯನ್ನು ಕಳ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಲ್ಲುಗಳೇನು ಬಿದ್ದಿದ್ದಾವೆ, ಸಾಕಷ್ಟು ಮರಳು ಬಂದು ಬಿದ್ದಿದೆ. ಇದೆಲ್ಲವೂ ಕೂಡ ಭತ್ತದ ಜಮೀನು. ಕೇವಲ ಇನ್ನು 8-10 ದಿನ ಕಳೆದಿದ್ರೆ ಇಲ್ಲಿ ಭತ್ತದ ಫಸಲನ್ನು ಈ ರೈತರು ತೆಗೆದುಕೊಳ್ತಾ ಇದ್ರು. ಕಷ್ಟಪಟ್ಟು ಬೆಳೆದು ಏನಂದರೆ ಸಾಕಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿ ತಮ್ಮ ಒಂದು ಲಾಭಕ್ಕಾಗಿ ಕೇವಲ 8-10 ದಿನಗಳ ಕಾಯಬೇಕಾಗಿತ್ತು. ಆದರೆ ಅಧಿಕಾರಿಗಳು ಮಾಡಿರುವಂಥ ಇಂಥ ದೊಡ್ಡ ನಿರ್ಲಕ್ಷ್ಯದಿಂದ ಈ ರೈತರ ಬದುಕು ಈಗಾಗಲೇ ಬೀದಿಗೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಪಕ್ಕದಲ್ಲೇ ಇರತಕ್ಕಂಥ ನೀವು ರೆಸಾರ್ಟ್ಗಳನ್ನು ನೋಡ್ತಾ ಇರ್ಬೋದು. ರೆಸಾರ್ಟ್ಗಳಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ನೀರು ನುಗ್ಗಿದೆ. ನೀರು ನುಗ್ಗಿ ಇಲ್ಲಿರ್ತಕ್ಕಂತಹ ವಸ್ತುಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದಾವೆ. ಹೀಗಾಗಿ ಇಲ್ಲಿರುವಂಥ ಜನರು ನಾವು ಈ ಥರದ ಪರಿಸ್ಥಿತಿ ಇದ್ದಾಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಾವು ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಈಗ ರೈತರು ಹೊರ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಏನಂದರೆ ವ್ಯಾಪಾರಸ್ಥರು ಇಲ್ಲಿ ಇರ್ತಕ್ಕಂಥ ರೆಸಾರ್ಟ್ ಮಾಲೀಕರು ಅವರೆಲ್ಲರೂ ಕೂಡ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನನ್ನ ಜೊತೆ ಇಲ್ಲಿ ಇದೇ ಜಮೀನಿನ ಮಾಲೀಕರು ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಇಲ್ಲಿ ಈ ಜಮೀನು ನಿಮ್ಮದೇ, ಏನೇನಾಗೈತೆ ಸರ್, ಎಷ್ಟು ಹಾಳಾಗೈತಿ ಸರ್? ಇಲ್ಲಿ ಭಾಳ ದಿನದಿಂದ ಇದು ಅನಾಹುತ ಇದು ಈಗಿಲ್ಲ ಸರ್. ಇದು ಹೆಚ್ಚು ಕಡಿಮೆ ಆಗಸ್ಟಿಂದ ಸ್ವಲ್ಪ ನೀರು ಸ್ವಲ್ಪ ಸಣ್ಣ ಪ್ರಮಾಣ ಇತ್ತು. ಆಮೇಲೆ ಬರ್ತಾ ಅದು ಬೊಂಗದ್ದು ಹೆಂಗೆ ಅಗಲಾಗ್ತಾ ಹೋಗ್ತು. ಅದನ್ನು ಭಾಳ ಸಲ ಇವರು ಜನಪ್ರತಿನಿಧಿಗಳು ಕೂಡ ಹೇಳಿವಿ. ಯಾರು ಇವರು ML MP ಅವ್ರಿಗೂ ಸಹ ಮೆಸೇಜ್ ಹೋಗೈತೆ. ಇದಕ್ಕೆ ಇವರು ಕಾಲ ಬೆಲೆ ಇದ್ದವರಿಗೆ, ಜೈಗೆ, AWಗೆ ಎಲ್ಲ ರೀತಿ ಹೇಳಿದ್ವಿ ನಾವು. ಎಲ್ಲ ಭತ್ತದ ಗದ್ದೆ ಹಚ್ಚಿದ್ರೆ ನೀವು ಇನ್ನು ಎಷ್ಟು ದಿನ ಬರ್ತಿತ್ತು ನೀವು ಇದು ಸರ್? ಇದು ಇನ್ನೂ ಏನೂ ಇಲ್ಲ ಅಂದ್ರೆ ಕೂಡ ಒಂದು 15 ದಿನ ಒಳಗೆ ಬರೋ ಗದ್ದೆ ಸರ್. ಈಗ 15 ದಿನ ಮ್ಯಾಕ್ಸಿಮಮ್. ಈಗ ಏನೂ ಇರಲ್ಲ ಸರ್. ಈಗ ಏನು ಖರ್ಚು ಮಾಡೋದು ಅಂತ ಏನಾಗಲ್ಲ. ಈಗ ನಾವು ಕೊಯ್ಕೋಬೇಕು ಅಷ್ಟೇ, ನಾವು ಬೆಳೆ ತಗೋಬೇಕು. ಎಲ್ಲ ಖರ್ಚು ಮಾಡಿಬಿಟ್ಟಿದ್ರಿ, ಮುಗಿತು ಸರ್. ಒಂದು ಎಕರೆ ಕನಿಷ್ಠ ಅಂದ್ರೆ ಒಂದು 80ರಿಂದ 1 ಲಕ್ಷ ಮಟ್ಟ ಆಗಿ ಸರ್ ಖರ್ಚು ಸರ. ಲೇಬರ್ ಎಲ್ಲ ಪ್ರಾಬ್ಲಮ್ ಐತಿ. ಮೊದಲ ಈಗ ನಮ್ಮ ಭತ್ತ ಬೆಳೆದ್ರೆ ಭತ್ತಕ್ಕೆ ಇದು ಇಲ್ಲ ಸರ್, ಬೆಂಬಲ ಬೆಲೆ ಇಲ್ಲ ನಮ್ಗೆ. ಈಗ ಅಂಥ ಟೈಮ್ನಲ್ಲಿ ಸಾಲ ಸೂಲ ಮಾಡಿ ನಾವು ಕನಿಷ್ಠ ಅಂದರೆ ಒಂದು 80ರಿಂದ 90 ಸಾವಿರ ರೂಪಾಯಿ ಖರ್ಚು ಮಾಡಿ ಸರ್ ಎಕರೆಗೆ. ಈ ಕನಿಷ್ಠ ಅಂದ್ರೆ ಏನು ಮಾಡ್ಬೇಕಂತೀರಿ ಸರ್ಕಾರ? ಏನಿಲ್ಲ ಸರ್, ಸರ್ಕಾರ ಕೂಡಲೇ ಬರಬೇಕು. ಇದು ಫಸ್ಟ್ ಇದನ್ನ ಪರಿಹಾರ ಮಾಡಬೇಕು. ಇದು ಏನು ನಾನು ಕಟ್ಸಕ್ಕೆ ಕೊಡೋಗಲ್ಲ. ನಾನು ಇದಕ್ಕೆ ಕಟ್ಸಕ್ಕೆ ರೆಡಿ. ನಾನು ಇದು ಮಾಡೋಗಲ್ಲ. ಎಲ್ಲ ರೈತರನ್ನ ಕರಿತೀನಿ ನಾನು. ನಮ್ಮ ಸಂಘಟನೆ ಐತಿ, ಸಂಘಟನೆ ಜೊತೆನೇ ಹೋಗ್ತೀವಿ. ಅದನ್ನ ಮೊದಲು ಕಾಲೇ ರಿಪೇರಿ ಮಾಡೋಕ್ಕಿಂತ ಮೊದಲು ನಮಗೆಲ್ಲ ಪರಿಹಾರ ಮಾಡಿಕೊಡ್ಬೇಕು. ಪರಿಹಾರ ಮಾಡಿದ ಮೇಲೆ ಮಾತ್ರ ಮುಂದೆ ನಾವು ಕಾಲ ಮಾಡೋಕೆ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ ನಾವು. ಇದೆಲ್ಲವೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದನೇ ಇಂಥ ಒಂದು ದೊಡ್ಡ ಅನಾಹುತ ಸಂಭವಿಸಿದೆ. ಈಗ ಏನಂತಂದ್ರೆ ರಾಯಚೂರು ಜಿಲ್ಲೆಗೆ ನೀರನ್ನ ಕೊಡಬೇಕಾದ್ರೆ ಈ ಒಂದು ಕಾಲುವೆಯನ್ನ ದುರಸ್ತಿ ಮಾಡಬೇಕು, ಅಂದ್ರೆ ಮಾತ್ರ ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿನ ರೈತರು ತಮ್ಮ ಬದುಕನ್ನ ಕಳೆದುಕೊಂಡಿದ್ದು ಈ ಒಂದು ಕಾಲುವೆಯನ್ನ ದುರಸ್ತಿ ಮಾಡಿ ನೀವು ಮುಂದೆ ನೀರನ್ನ ಕಳಿಸಬೇಕಾದ್ರೆ ಮೊದಲು ನಮಗೆ ಲಾಸ್ ಎಷ್ಟಾಗಿದೆ ಅದರ ಪರಿಹಾರವನ್ನ ಸರ್ಕಾರ ಭರಿಸಿ ನಂತರ ಇದನ್ನ ರಿಪೇರಿ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡುತ್ತೆ. ಸದ್ಯ ಏನಂತಂದ್ರೆ ಈ ಒಂದು ವಿಚಾರಕ್ಕಾಗಲೇ ಬೇಸಿಗೆ ಆರಂಭವಾಗುತ್ತೆ. ರಾಯಚೂರು ಜಿಲ್ಲೆಗೆ ನೀರು ಹೋಗಲಿಲ್ಲ ಅಂದ್ರೆ ಅಲ್ಲಿನ ಜನರು ಕುಡಿಯೋ ನೀರಿಗೆ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಸರ್ಕಾರ ಯಾವ ರೀತಿ ಒಂದು ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತುಂಗಭದ್ರಾ ಜಲಾಶಯದ ಎಡದಂಡೆ ಕಾಲುವೆ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದ ಬಳಿ ಒಡೆದು ಹೋಗಿ ಸಾಕಷ್ಟು ಒಂದು ಅವಾಂತರ ಸೃಷ್ಟಿ ಮಾಡಿದೆ. ಸದ್ಯ ನಾನು ಈ ಒಂದು ಕಾಲುವೆ ಒಡೆದೋಗಿದೆಯಲ್ಲ ಆ ಸ್ಥಳದಿಂದ ನಿಮಗೆ ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ನಿನ್ನೆ ರಾತ್ರಿ 10:30 ಸುಮಾರಿಗೆ ಈ ಒಂದು ಎಡದಂಡೆ ಕಾಲುವೆ ದೊಡ್ಡ ಕಾಲುವೆ ತಡೆಗೋಡೆ ಏನಿತ್ತು, ಈ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇದಕ್ಕೆ ಮೂಲ ಕಾರಣ ಏನಂತಂದ್ರೆ ಒಂದು ಸಣ್ಣ ಬೊಂಗ ಬಿದ್ದಿತ್ತು. ಅದನ್ನ ನಿರ್ಲಕ್ಷ್ಯವನ್ನ ಮಾಡಿದಂತ ಅಧಿಕಾರಿಗಳು ಇಲ್ಲಿಯವರೆಗೂ 4 ತಿಂಗಳಿಂದ ಅದು ಯಾವುದೇ ರೀತಿ ದುರಸ್ತಿ ಮಾಡದೇ ಇರೋದೇ ಇಂತಹ ಒಂದು ದೊಡ್ಡ ಅನಾಹುತ ಮತ್ತೆ ದುರಂತಕ್ಕೆ ಕಾರಣವಾಗಿದೆ. ಸದ್ಯ ಅಧಿಕಾರಿಗಳ ಇಷ್ಟು ದೊಡ್ಡ ನಿರ್ಲಕ್ಷ್ಯದಿಂದ ನೂರಾರು ಜನ ರೈತರು ಇರ್ಬೋದು, ಇಲ್ಲಿನ ವ್ಯಾಪಾರಸ್ಥರು ಇರ್ಬೋದು, ಎಲ್ಲರೂ ಕೂಡ ತಮ್ಮ ಬದುಕನ್ನೇ ಕಳೆದುಕೊಂಡಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಈಗ ರೈತರು ಕೂಡ ಈ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಈಗಾಗಲೇ ಏನಂತಂದ್ರೆ ಒಂದು ಪ್ರತಿಭಟನೆ ಕೂಡ ಕುಳಿತು ಏನಂತಂದ್ರೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಧಿಕಾರಿಗಳು ತಮ್ಮ ಒಂದು ನಿರ್ಲಕ್ಷ್ಯ ತೋರಿದ್ರಿಂದ ಇಷ್ಟೊಂದು ಜನರ ಒಂದು ಜೀವನ ಬೀದಿಗೆ ಬರುತ್ತೆ ಅನ್ನುವಂಥ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದು ಒಂದು ಕಡೆ ಆದ್ರೆ ರೈತರ ಜಮೀನುಗಳು ಅಂದ್ರೆ ಭತ್ತ ನಾಟಿ ಮಾಡಿ ಇನ್ನೇನು ಕೇವಲ 8-10 ದಿನಗಳಲ್ಲಿ ಅದನ್ನ ಕೊಯ್ಲು ಮಾಡತಕ್ಕಂತಹ ಪ್ರಕ್ರಿಯೆಗೆ ಹೋಗಬೇಕಾಗಿತ್ತು. ಆದರೆ ಇದುವರೆಗೂ ಈಗ ಸರಿ ಕೇವಲ 8-10 ದಿನಗಳ ಅವಧಿಯಲ್ಲಿ ತಮ್ಮ ಸಂಪೂರ್ಣ ಒಂದು ಬೆಳೆಯನ್ನ ಕಳ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಲ್ಲುಗಳೇನು ಬಿದ್ದಿದ್ದಾವೆ, ಸಾಕಷ್ಟು ಮರಳು ಬಂದು ಬಿದ್ದಿದೆ. ಇದೆಲ್ಲವೂ ಕೂಡ ಭತ್ತದ ಜಮೀನು. ಕೇವಲ ಇನ್ನು 8-10 ದಿನ ಕಳೆದಿದ್ರೆ ಇಲ್ಲಿ ಭತ್ತದ ಫಸಲನ್ನ ಈ ರೈತರು ತೆಗೆದುಕೊಳ್ತಾ ಇದ್ರು. ಕಷ್ಟಪಟ್ಟು ಬೆಳೆದು ಏನಂದ್ರೆ ಸಾಕಷ್ಟು ಹಣವನ್ನ ಇನ್ವೆಸ್ಟ್ ಮಾಡಿ ತಮ್ಮ ಒಂದು ಲಾಭಕ್ಕಾಗಿ ಕೇವಲ 8-10 ದಿನಗಳ ಕಾಯಬೇಕಾಗಿತ್ತು. ಆದರೆ ಅಧಿಕಾರಿಗಳು ಮಾಡಿರುವಂತಹ ಇಂಥ ದೊಡ್ಡ ನಿರ್ಲಕ್ಷ್ಯದಿಂದ ಈ ರೈತರ ಬದುಕು ಈಗಾಗಲೇ ಬೀದಿಗೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಪಕ್ಕದಲ್ಲೇ ಇರತಕ್ಕಂಥ ನೀವು ರೆಸಾರ್ಟ್ಗಳನ್ನು ನೋಡ್ತಾ ಇರ್ಬೋದು. ರೆಸಾರ್ಟ್ಗಳಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ನೀರು ನುಗ್ಗಿದೆ. ನೀರು ನುಗ್ಗಿ ಇಲ್ಲಿರ್ತಕ್ಕಂತಹ ವಸ್ತುಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದಾವೆ. ಹೀಗಾಗಿ ಇಲ್ಲಿರುವಂಥ ಜನರು ನಾವು ಈ ಥರದ ಪರಿಸ್ಥಿತಿ ಇದ್ದಾಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಾವು ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಈಗ ರೈತರು ಹೊರ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಏನಂದರೆ ವ್ಯಾಪಾರಸ್ಥರು ಇಲ್ಲಿ ಇರ್ತಕ್ಕಂಥ ರೆಸಾರ್ಟ್ ಮಾಲೀಕರು ಅವರೆಲ್ಲರೂ ಕೂಡ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ನನ್ನ ಜೊತೆ ಇಲ್ಲಿ ಇದೇ ಜಮೀನಿನ
ಜಮೀನಿನ ಮಾಲೀಕರಿದ್ದಾರೆ, ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಇಲ್ಲಿ ಈ ಜಮೀನು ನಿಮ್ಮದೇ, ಏನೇನು ಆಗೈತೆ ಸರ್? ಈಗ ಎಷ್ಟು ಹಾಳಾಗೈತಿ ಸರ್? ಇಲ್ಲಿ ಭಾಳ ದಿನದಿಂದ ಇದು ಅನಾಹುತ ಇದು ಈಗಿಲ್ಲ ಸರ್. ಇದು ಹೆಚ್ಚು ಕಡಿಮೆ ನವೆಂಬರ್ ಆಗಸ್ಟಿಂದನೇ ಸ್ವಲ್ಪ ನೀರು ಸ್ವಲ್ಪ ಸಣ್ಣ ಪ್ರಮಾಣ ಇತ್ತು. ಆಮೇಲೆ ಬರ್ತಾ ಬರ್ತಾ ಅದು ಬೊಂಗದ್ದು ಹೆಂಗೆ ಅಗಲಾಗ್ತಾ ಹೋಗ್ತು. ಅದನ್ನು ಭಾಳ ಸಲ ಇವ್ರು ಜನಪ್ರತಿನಿಧಿಗಳು ಹೇಳಿವಿ, ಯಾರು ಇವರು ML MP ಗಳು ಅವ್ರಿಗೂ ಸಹ ಮೆಸೇಜ್ ಹೋಗೈತೆ. ಇದಕ್ಕೆ ಇವರು ಕಾರ್ಯಬೆಲೆ ಇದ್ದವರಿಗೆ, ಜೈಗೆ, AWಗೆ ಎಲ್ಲ ರೀತಿ ಹೇಳಿದ್ವಿ ನಾವು. ಎಲ್ಲ ಭತ್ತದ ಗದ್ದೆ ಹಚ್ಚಿದ್ರೆ ನೀವು ಈಗ ಎಷ್ಟು ದಿನ ಬರ್ತಿತ್ತು ನೀವು ಇದು ಸರ್? ಇದು ಇನ್ನೂ ಏನೂ ಇಲ್ಲ ಅಂದ್ರೆ ಕೂಡ ಒಂದು 15 ದಿನ ಒಳಗೆ ಬರೋ ಗದ್ದೆ ಸರ್. ಈಗ 15 ದಿನ ಮ್ಯಾಕ್ಸಿಮಮ್. ಈಗ ಏನೂ ಇರಲ್ಲ ಸರ್. ಈಗ ಏನು ಖರ್ಚು ಮಾಡೋದು ಅಂತ ಏನಾರಾಗಲ್ಲ. ಈಗ ನಾವು ಕೊಯ್ಕೋಬೇಕು ಅಷ್ಟೇ, ನಾವು ಬೆಳೆ ತಗೋಬೇಕು. ಎಲ್ಲ ಖರ್ಚು ಮಾಡಿಬಿಟ್ಟಿದ್ರಿ? ಮುಗಿತು ಸರ್. ಒಂದು ಎಕರೆ ಕನಿಷ್ಠ ಅಂದ್ರೆ ಒಂದು 80ರಿಂದ 1 ಲಕ್ಷ ಮಟ ಆಗಿ ಸರ್ ಖರ್ಚು ಸರ. ಲೇಬರ್ ಎಲ್ಲ ಪ್ರಾಬ್ಲಮ್ ಐತಿ. ಮೊದಲ ಈಗ ನಮ್ಮ ಭತ್ತ ಬೆಳೆದ್ರೆ ಭತ್ತಕ್ಕೆ ಇದು ಇಲ್ಲ ಸರ್, ಬೆಂಬಲ ಬೆಲೆ ಇಲ್ಲ ನಮ್ಗೆ. ಈಗ ಅಂಥ ಟೈಮ್ನಲ್ಲಿ ಸಾಲ ಸೂಲ ಮಾಡಿ ನಾವು ಕನಿಷ್ಠ ಅಂದರೆ ಒಂದು 80ರಿಂದ 90 ಸಾವಿರ ರೂಪಾಯಿ ಖರ್ಚು ಮಾಡಿ ಸರ್ ಎಕರೆಗೆ. ಈ ಕನಿಷ್ಠ ಅಂದ್ರೆ ನನಗೆ ಏನು ಮಾಡ್ಬೇಕಂತೀರಿ ಸರ್ಕಾರ? ಈಗ ಏನಿಲ್ಲ ಸರ್, ಸರ್ಕಾರ ಕೂಡಲೇ ಬರಬೇಕು. ಇದು ಫಸ್ಟ್ ಇದನ್ನ ಪರಿಹಾರ ಮಾಡಬೇಕು. ಇದು ಏನು ನಾನು ಕಟ್ಸಕ್ಕೆ ಕೊಡೋಗಲ್ಲ. ನಾನು ಇದಕ್ಕೆ ಕಟ್ಸಕ್ಕೆ ರೆಡಿ. ನಾನು ಇದು ಮಾಡೋಗಲ್ಲ. ಎಲ್ಲ ರೈತರನ್ನ ಕರಿತೀನಿ ನಾನು. ನಮ್ಮ ಸಂಘಟನೆ ಐತಿ, ಸಂಘಟನೆ ಜೊತೆನೇ ಹೋಗ್ತೀವಿ. ಅದನ್ನ ಮೊದಲು ಕಾಲೇ ರಿಪೇರಿ ಮಾಡೋಕ್ಕಿಂತ ಮೊದಲು ನಮಗೆಲ್ಲ ಪರಿಹಾರ ಮಾಡಿಕೊಡ್ಬೇಕು. ಪರಿಹಾರ ಮಾಡಿದ ಮೇಲೆ ಮಾತ್ರ ಮುಂದೆ ನಾವು ಕಾಲ ಮಾಡೋಕೆ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ ನಾವು. ಇದೆಲ್ಲವೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದನೇ ಇಂಥ ಒಂದು ದೊಡ್ಡ ಅನಾಹುತ ಸಂಭವಿಸಿದೆ. ಈಗ ಏನಂತಂದ್ರೆ ರಾಯಚೂರು ಜಿಲ್ಲೆಗೆ ನೀರನ್ನ ಕೊಡಬೇಕಾದ್ರೆ ಈ ಒಂದು ಕಾಲುವೆಯನ್ನ ದುರಸ್ತಿ ಮಾಡಬೇಕು, ಅಂದ್ರೆ ಮಾತ್ರ ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿನ ರೈತರು ತಮ್ಮ ಬದುಕನ್ನ ಕಳೆದುಕೊಂಡಿದ್ದು ಈ ಒಂದು ಕಾಲುವೆಯನ್ನ ದುರಸ್ತಿ ಮಾಡಿ ನೀವು ಮುಂದೆ ನೀರನ್ನ ಕಳಿಸಬೇಕಾದ್ರೆ ಮೊದಲು ನಮಗೆ ಲಾಸ್ ಎಷ್ಟಾಗಿದೆ ಅದರ ಪರಿಹಾರವನ್ನ ಸರ್ಕಾರ ಭರಿಸಿ ನಂತರ ಇದನ್ನ ರಿಪೇರಿ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡುತ್ತೆ. ಸದ್ಯ ಏನಂತಂದ್ರೆ ಈ ಒಂದು ವಿಚಾರಕ್ಕಾಗಲೇ ಬೇಸಿಗೆ ಆರಂಭವಾಗುತ್ತೆ. ರಾಯಚೂರು ಜಿಲ್ಲೆಗೆ ನೀರು ಹೋಗಲಿಲ್ಲ ಅಂದ್ರೆ ಅಲ್ಲಿನ ಜನರು ಕುಡಿಯೋ ನೀರಿಗೆ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಸರ್ಕಾರ ಯಾವ ರೀತಿ ಒಂದು ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.